ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಟೈಮ್ಸ್ ಬೈ ಲೇಖನ. ಲಾಸ್ಟ್ ಟೈಮು ನಾನು ನನ್ನ ಹಸ್ಬೆಂಡ್ ಊರಲ್ಲಿ ಹಬ್ಬ ನಡೀತು, ಅದರದ್ದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ನಾನು ಅಲ್ಲಿಂದ ಹಬ್ಬನ ಮುಗಿಸ್ಕೊಂಡು ನಮ್ಮ ಊರಿಗೆ ಬಂದೆ. ಇಲ್ಲೂ ಕೂಡ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಬಟ್ ಯುಗಾದಿ ಹಬ್ಬ ಬಂದಿದ್ದರಿಂದ ಯುಗಾದಿ ಹಬ್ಬದ ವ್ಲಾಗ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಫಸ್ಟು ಯುಗಾದಿ ಹಬ್ಬದ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ. ಇದು ಬಂದು ನಮ್ಮೂರಲ್ಲಿ ಹಬ್ಬ ಇದ್ದರಿಂದ 3 to 4 ಡೇಸ್ವರೆಗೂ ಹಬ್ಬ ನಡೆಯುತ್ತೆ. ಹಾಗಾಗಿ ನಾವು ನಮ್ಮೂರಿಗೆ ಹಬ್ಬಕ್ಕೆ ಅಂತ ಬಂದ್ವಿ. ಇವಾಗ ಮಾರ್ನಿಂಗ್ ಮಯನ್ ಮತ್ತು ನಾನು ನಮ್ಮ ತೋಟದ ಹತ್ರ ಹೋಗಿದ್ವಿ. ಅಪ್ಪ ಅಲ್ಲಿ ಗಿಡಗಳಿಗೆಲ್ಲ ಔಷಧಿ ಹೊಡಿತಾಯಿದ್ರು. ಈ ಸಲ ನಾವು ಟೊಮೊಟೊನ ನೆಟ್ಟಿದ್ವಿ, ಸೊ ಹಂಗಾಗಿ ಅದಕ್ಕೆ ಔಷಧಿ ಎಲ್ಲ ಹೊಡಿತಾಯಿದ್ರು. ಮಯನ್ ಕೂಡ ನಾನು ನೋಡಬೇಕು ಹೊಡಿಬೇಕು ಅಂತೆಲ್ಲ ಹೇಳ್ತಾ ಇದ್ದ, ಅದಕ್ಕೋಸ್ಕರ ಅವನ್ನ ಕೂಡ ಕರ್ಕೊಂಡು ಹೋಗಿದ್ದೆ. ಹಬ್ಬದ ದಿವಸ ಬೆಳಿಗ್ಗೆನೇ ಎದ್ದು ತೋಟದ ಹತ್ರ ಹೋಗಿ ಒಂದು ಒಳ್ಳೆ ಕ್ಲೈಮ್ಯಾಟಲ್ಲಿ ವಾಕ್ ಮಾಡ್ಕೊಂಡು ಬಂದ್ವಿ. ಸುತ್ತ ನೋಡ್ಬೋದು ನೀವು, ಗಿಡ ಮರ ಎಷ್ಟು ಹಸಿರಾಗಿ ಕಾಣ್ತಾ ಇದೆ. ತುಂಬಾ ಬಿಸಿಲಿತ್ತು, ಆದರೂ ಕೂಡ ತುಂಬಾ ಚೆನ್ನಾಗಿತ್ತು ಕ್ಲೈಮೇಟ್ ಅಂತ ಹೇಳ್ಬೋದು. ಮಾತಾಡಿಸ್ತೀಯಾ? ಹಾಗೆ ಮಯನ್ ಕೂಡ ಟೊಮೊಟೊ ಹಣ್ಣನ್ನ ನೋಡ್ಬಿಟ್ಟು ನಾನು ಪಿಕ್ ಮಾಡ್ತೀನಿ ಅಂದ್ಬಿಟ್ಟು ಅವನು ಸ್ವಲ್ಪ ಹಣ್ಣೆಲ್ಲ ಪಿಕ್ ಮಾಡ್ಕೊಳ್ತಾ ಇದ್ದ. ತುಂಬಾ ಚೆನ್ನಾಗಿತ್ತು. ಒಂದು ರೌಂಡ್ ತೋಟ ಎಲ್ಲ ಸುತ್ತಾಡಿಕೊಂಡು ನಾವು ಮನೆ ಹತ್ರ ಬಂದ್ವಿ. ನಮ್ಮೂರ ಹೆಸರು ಬಂದು ಪಿ ನೇರಲ ಕೆರೆ ಅಂದ್ಬಿಟ್ಟು. ಸೊ ಅಲ್ಲಿ ಇರೋ ಗ್ರಾಮ ದೇವತೆ ಬಂದು ನೇರಲ ಕೆರೆಯಮ್ಮ. ಪ್ರತಿ ವರ್ಷ ಮಾರ್ಚ್ ಎಂಡಿಂಗಲ್ಲಿ ನೇರಲ ಕೆರೆಯಮ್ಮನ ಜಾತ್ರೆ ನಡೆಯುತ್ತೆ. ನಾವು ಪ್ರತಿ ವರ್ಷವೂ ಕೂಡ ಮಿಸ್ ಮಾಡ್ದೇ ಜಾತ್ರೆಯಲ್ಲಿ ಸೇರ್ತೀವಿ. ತುಂಬ ಬೇರೆ ಬೇರೆ ಕಡೆ ಇರೋರೆಲ್ಲ ಕೂಡ ಮಿಸ್ ಮಾಡ್ದೇ ಈ ಹಬ್ಬಕ್ಕೆ ಪರ್ಟಿಕ್ಯುಲರಾಗಿ ಬಂದೇ ಬರ್ತಾರೆ. ಜಾತ್ರೆ ಇರೋದು ಬಂದ್ಬಿಟ್ಟು ಶನಿವಾರಕ್ಕೆ 3 ದಿನ ಮುಂಚೆ ಅಂದರೆ ಗುರುವಾರ ಸಾಯಂಕಾಲ ತೇರ್ ಮೇಲ್ಗಡೆಗೆ ಕಳಸ ಕೂರಿಸುವಂಥ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ತೇರ್ ಮೇಲೆ ದೇವ್ರನ್ನ ಕೂರ್ಸೋಕ್ಕಿಂತ ಮುಂಚೆ ಗುರುವಾರನೇ ಈ ಕಳಸನ ಕೂರಿಸ್ತಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಹಾಗೆ ತುಂಬ ಜನ ಸೇರಿದ್ರು ಈ ಫಂಕ್ಷನಲ್ಲಿ ಅಂತಲೇ ಹೇಳ್ಬೋದು. ಕಳಸನ ಕೂರಿಸ್ಬಿಟ್ಟು ದೇವ್ರ ಪ್ರಸಾದನ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಹಂಚ್ತಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಶನಿವಾರ ಬೆಳಗಿನ ಜಾವ ತೇರು ಎಳೆಯೋದಿರುತ್ತೆ, ಹಾಗೆ ಜಾತ್ರೆ ಕೂಡ ಇರುತ್ತೆ. ಇವಾಗ ಕಳಸನ ಕೂರಿಸಿ ಎಲ್ಲ ಆಯಿತು. ಇವಾಗ ಬಂದಿರೋ ಜನಕ್ಕೆಲ್ಲ ಪ್ರಸಾದನ ಕೊಡ್ತಾ ಇದ್ದಾರೆ. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಪ್ರತಿ ವರ್ಷವೂ ಕೂಡ ಇದೇ ರೀತಿಯೇ ನಡೆಯೋದು. ಸಾಯಂಕಾಲ 4 ಗಂಟೆ ಅಥವಾ 5 ಗಂಟೆ ಅಷ್ಟರಲ್ಲಿ ಕಳಸನ ಕೂರಿಸಿ ಪ್ರಸಾದನ ಹಂಚ್ತಾರೆ. ಇದಂತೂ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಇವಾಗ ಕಂಪ್ಲೀಟಾಗಿ ನಾನು ತೇರು ಮತ್ತು ಹಾಗೆ ಕಳಸನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಕಳಶ ಎಲ್ಲ ಕೂರಿಸಾದ್ಮೇಲೆ ನಾವು ಮನೆಗೆ ಬಂದ್ವಿ. ಮತ್ತು ನೈಟ್ ಊಟ ಎಲ್ಲ ಮಾಡಿಕೊಂಡು ನಾವು ರಂಗಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ರಂಗ ಕುಣಿಯೋ ಸ್ಥಳ ಅಂತಾರೆ, ಅಥವಾ ಮಾರಮ್ಮನ ಟೆಂಪಲ್ ಹತ್ರ ರಂಗ ಕುಣಿಯೋದು ಅಂತ ಮಾಡ್ತಾರೆ. ಅಂದರೆ ಎಲ್ಲರೂ ಸೇರಿಕೊಂಡು ಒಂದು ಸ್ಟೆಪ್ಸ್ ಅಂತ ಇರುತ್ತೆ ರಂಗ ಕುಣಿಯೋದು ಅಂತ, ಸೊ ಅದನ್ನು ಮಾಡ್ತಾರೆ. ಇದನ್ನು ನಾನು 2 ಇಯರ್ಸಿಂದ ಮಿಸ್ ಮಾಡ್ಕೊಂಡಿದ್ದೆ, ಹೋಗಿರಲಿಲ್ಲ. ಸೊ ಹಂಗಾಗಿ ಈ ಸಲ ಹೋಗೋಣ ಅಂದ್ಬಿಟ್ಟು ನಾನು ಕೂಡ ಹೋದೆ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಹೋದ್ವಿ. ಅಲ್ಲಿ ಕೂತ್ಕೊಂಡು ವಾಚ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಪ್ರತಿ ಸಲದ ಥರನೇ ಈ ಸಲನೂ ಕೂಡ ತುಂಬಾ ಜನ ಸೇರಿದ್ರು.
ಹಾಗೆ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಾವು ಬಂದ್ವಿ. ಆಚೆ ಬಂದಮೇಲೆ ಹಾಗೆ ಅಲ್ಲಿ ಪಾನಿಪುರಿ ಕಾಣಿಸ್ತು. ಹಂಗಾಗಿ ಮಕ್ಕಳೆಲ್ಲ ಪಾನಿಪುರಿ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅವ್ರಿಗೆಲ್ಲ ಪಾನಿಪುರಿ ಕೊಡಿಸ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಹಾಗೆ ವಾಕ್ ಮಾಡಿ ರಿಲ್ಯಾಕ್ಸ್ ಮಾಡಿ ಪಾನಿಪುರಿ ಎಲ್ಲ ತಿಂದು ನಾವು ಮತ್ತೆ ಹೋಗಿ ಅದು ರಂಗ ಎಲ್ಲ ಕುಣಿಯೋದು ನೋಡ್ತಾ ಇದ್ವಿ. ಹಾಗೆ ಮಕ್ಕಳು ಕೂಡ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು. ಅದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಬರೀ ನಮ್ಮೂರಿನವರು ಅಷ್ಟೇ ಅಲ್ಲ, ಬೇರೆ ಊರಿಂದ ಕೂಡ ಬರ್ತಾರೆ. ಸುಮಾರು 2-3 ಊರವರು ಬಂದು ನಮ್ಮ ಒಂದು ಸ್ಥಳದಲ್ಲಿ ರಂಗನ ಕುಣಿದು ಅವ್ರ ಊರಲ್ಲಿ ಅವರು ಹೇಗೆ ಮಾಡ್ತಾರೆ ಅದನ್ನು ಮಾಡಿ ತೋರಿಸಿ ಹೋಗ್ತಾರೆ. ಇದಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಏರಿಯಾ ಕೂಡ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಮಯ್ಯನ್ ಕೂಡ ತುಂಬ ಹತ್ರದಿಂದ ಹೋಗಿ ಪ್ರತಿಯೊಂದನ್ನು ನೋಡಿ ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದ. ಮತ್ತೆ 1 o'clockಗೆ ಮನೆಗೆ ಬಂದು ನಾವು ರೆಡಿಯಾಗಿ ಆರತಿ ಎಲ್ಲ ತೊಗೊಂಡು ಮತ್ತೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಯಾಕಂದರೆ ಇವಾಗ ದೇವ್ರನ್ನ ಉಯ್ಯಾಲೆಗೆ ಹಾಕ್ತಾರೆ. ಸೊ ಹಂಗಾಗಿ ತಂಬೀಟಿನ ಆರತಿ ತೊಗೊಂಡು ನಾವು ಮತ್ತೆ ರಂಗ ಎಲ್ಲಿ ಕುಣಿದ್ರು ಅಲ್ಲಿಗೆ ಹೋಗಬೇಕು. ಇಲ್ಲಿ ಪ್ರತಿಯೊಂದು ಮನೆಯಿಂದನೂ ಆರತಿ ಬಂದಿರುತ್ತೆ. ಶ್ರೀ ನೇರಲಕೆರೆಯಮ್ಮನ ಉಯ್ಯಾಲೆಗೆ ಹಾಕಿ ಸಂಭ್ರಮಿಸ್ತಾರೆ. ಆ್ಯಂಡ್ ಇವಾಗ ನೇರಲಕೆರೆಯಮ್ಮ ಬಂದ ಮೇಲೆ ಮಧ್ಯದಲ್ಲಿ ಏನು ಮಂಟಪ ಇದೆ ಅಲ್ಲಿ ಉಯ್ಯಾಲೆನ ಕಟ್ಟಿರ್ತಾರೆ. ಅದರ ಮೇಲೆ ದೇವ್ರನ್ನ ಕೂರಿಸ್ಬಿಟ್ಟು ಉಯ್ಯಾಲೆ ಮೇಲೆ ತೂಗಿಸ್ತಾರೆ. ಇದಂತೂ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಪ್ರತಿ ವರ್ಷವೂ ಕೂಡ ಹೀಗೆ ನಡ್ಕೊಂಡು ಬಂದಿದೆ. ಇದಾದಮೇಲೆ ನೆಕ್ಸ್ಟ್ ಮಾಡೋ ಅಂಥದ್ದು ಸೋಮ ಕುಣಿತ. ಇದೊಂದು ಸುಂದರವಾದ ದೃಶ್ಯ ಅಂತಲೇ ಹೇಳ್ಬೋದು ಅಲ್ಲಿರೋರಿಗೆಲ್ರಿಗೂ. ಇದೂ ಅಷ್ಟೇ, ಒಬ್ಬರೂ ಮಿಸ್ ಮಾಡ್ಕೊಳ್ದೇ ಕೂತ್ಕೊಂಡು ನೋಡ್ತಾ ಇದ್ರು. ನಾವು ಕೂಡ ತುಂಬಾ ಭಕ್ತಿಯಿಂದ ನೋಡ್ತಾ ಇದ್ವಿ. ದೇವ್ರನ್ನ ಉಯ್ಯಾಲೆಗೆ ಹಾಕಿದ್ಮೇಲೆ ಪೂಜೆಗೆಲ್ಲ ಸ್ವಲ್ಪ ಮುಹೂರ್ತ ಆಗೋದಕ್ಕೆ ಟೈಮ್ ಆಗುತ್ತಲ್ವ, ಅಂಥ ಟೈಮಲ್ಲಿ ಸೋಮ ಕುಣಿತನ ಮಾಡ್ತಾರೆ. ಇದು ಏನು ಸುಮ್ಮನೆ ಜನರನ್ನ ಎಂಟರ್ಟೈನ್ ಮಾಡಬೇಕು ಅಂತ ಮಾಡೋ ಅಂಥದ್ದಲ್ಲ. ಇದು ಒಂದು ಕುಣಿತ, ಇದು ದೇವರಿಗೆ ಅಂತಲೇ ಮಾಡೋ ಅಂಥದ್ದು. ಪ್ರತಿ ಸಲನೂ ಅಷ್ಟೇ, ಯಾವಾಗೆಲ್ಲ ದೇವ್ರನ್ನ ಊರಲ್ಲಿ ಎತ್ತಿಸಿ ಮೆರವಣಿಗೆ ಮಾಡಿಸಿ ಯಾವುದೆಲ್ಲ ಹಬ್ಬಗಳನ್ನ ಮಾಡ್ತೀವಿ ನಾವು, ಅವಾಗೆಲ್ಲ ಕೂಡ ಈ ಸೋಮ ಕುಣಿತನ ಮಾಡೇ ಮಾಡ್ತಾರೆ, ಮಿಸ್ ಮಾಡೋದೇ ಇಲ್ಲ. ಇದು ಬಂದು ಒಂದು ರೆಡ್ ಹಾಗೆ ಒಂದು ಯೆಲ್ಲೋ ಕಲರ್ ಮುಖವಾಡ ಥರ ಇರುತ್ತೆ. ಇದು ದೇವರ ಮುಖವಾಡ. ಸೊ ಇದನ್ನು ಧರಿಸಿ ಅವ್ರಿಗೆ ದೇವ್ರು ಬರುತ್ತೋ ಬರಲ್ವೋ ಅದು ನಾವು ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ. ಅವ್ರ ಇನ್ನರ್ ಫೀಲಿಂಗ್ಸ್ ಏನಿರುತ್ತೆ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಬಟ್ ದೇವ್ರ ಮುಂದೆ ಅದ್ಭುತವಾಗಿ ಒಂದು ಕುಣಿತನ ಮಾಡ್ತಾರೆ. ಹಾಗೆ ಯಾರೆಲ್ಲ ಹರಕೆನ ಕಟ್ಕೊಂಡಿರ್ತಾರೆ, ಈಗ ಭಯ ಬೀಳೋರಿರ್ಬೋದು, ಕೆಟ್ಟ ಕನಸುಗಳು ಬೀಳೋರಿರ್ಬೋದು, ಅಥವಾ ಬೇರೆ ಏನಾದರೂ ಅವರ ಹರಕೆಗಳು ಏನೇನಿರುತ್ತೆ ಅದಕ್ಕೆ ಅನುಗುಣವಾಗಿ ಈ ಸೋಮ ಕುಣಿತ ನಡಿಬೇಕಾದ್ರೆ ಹೋಗಿ ಓಡಿಸ್ಕೊತಾರೆ. ಬೆತ್ತ ಹಾಗೆ ಹಗ್ಗ ಎರಡೂ ಹಿಡ್ದಿರುತ್ತೆ. ಈ ಸೋಮ ಕುಣಿತ ಮಾಡೋರು ಎರಡನ್ನೂ ಕೂಡ ಹಿಡ್ಕೊಂಡಿರ್ತಾರೆ.
ಯಾರೆಲ್ಲ ಹರಕೆ ಕಟ್ಕೊಂಡಿರ್ತಾರೆ ಅವ್ರು ಹೋಗ್ಬಿಟ್ಟು ಇದರಲ್ಲಿ 1 ಅಥವಾ 2 ಏಟನ್ನ ತಿಂತಾರೆ. ಸೊ ಹಿಂಗೆ ಮಾಡೋದ್ರಿಂದ ಅವರು ಭಯ ಎಲ್ಲ ಹೋಗುತ್ತೆ, ಹಾಗೆ ಅವರು ಏನು ಹರಕೆ ಕಟ್ಕೊಂಡಿರ್ತಾರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಇದು ಪ್ರತಿ ಸಲ ನಮ್ಮ ಊರಲ್ಲಿ ನಡ್ಕೊಂಡು ಬಂದಿದೆ. ಸುಮಾರು ವರ್ಷಗಳಿಂದನೂ ನಾವು ಹೇಗೆಲ್ಲ ಹಬ್ಬಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಮುಂಚೆ, ಅದೇ ಥರನೇ ಈಗಲೂ ಕೂಡ ಪರ್ಟಿಕ್ಯುಲರ್ ಆಗಿ ಹಬ್ಬಗಳನ್ನ ನಡೆಸ್ಕೊಂಡು ಹೋಗ್ತಾರೆ. ಬರೀ ಈ ಹಬ್ಬ ಅಂತ ಅಲ್ಲ, ಪ್ರತಿಯೊಂದು ಹಬ್ಬಗಳನ್ನೂ ಕೂಡ ತುಂಬ ಸಾಂಪ್ರದಾಯಿಕವಾಗಿ ನಮ್ಮೂರಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ಯಾರೆಲ್ಲ ಹರಕೆನ ಕಟ್ಕೊಂಡಿದ್ರು ಪ್ರತಿಯೊಬ್ಬರು ಕೂಡ ಬಂದು ಅವ್ರ ಹರಕೆನ ತೀರಿಸ್ಕೊಂಡು ಹೋಗ್ತಾ ಇದ್ರು. ನೋಡಿದ್ರಲ್ವಾ ಸೋಮ ಕುಣಿತ ಎಷ್ಟು ಅದ್ಭುತವಾಗಿ ನಡೀತು ಅಂದ್ಬಿಟ್ಟು. ಇದಾದಮೇಲೆ ದೇವ್ರನ್ನ ಉಯ್ಯಾಲೆಗೆ ಹಾಕಿರೋದು ಕೂಡ ನೋಡ್ಬೋದು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಹಾಗೆ ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನು. ಇವಾಗ ಮುಹೂರ್ತ ಕೂಡ ಆಗ್ತಾ ಇದೆ ದೇವ್ರ ಪೂಜೆಗೆ. ಇವಾಗ ನಾವು ತಂದಿರೋ ಆರತಿನೆಲ್ಲ ದೇವರಿಗೆ ಬೆಳಗುವಂಥ ಸಮಯ. ಬೆಳಗಿನ ಜಾವ 3:30-4 ಗಂಟೆ ಅಷ್ಟರಲ್ಲಿ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗೀತು. ಆರತಿ ಎಲ್ಲ ಬೆಳಗ್ಗೆ ನಾವು ವಾಪಸ್ ಮನೆಗೆ ಬರ್ತಾ ಇದ್ದೀವಿ. ಜನನೂ ಕೂಡ ಅಷ್ಟೇ ತುಂಬಾ ಸೇರಿದ್ರು. ಪೂಜೆ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಎಲ್ಲರೂ ವೆಯ್ಟ್ ಮಾಡಿ ಕೂತು ದೇವ್ರನ್ನ ಸಂಪೂರ್ಣವಾಗಿ ನೋಡಿದ್ರು. ಆ್ಯಂಡ್ ಈ ಬೆಳಗಿನ ಜಾವ ಬಂದು ಶುಕ್ರವಾರಕ್ಕೆ ಸೇರುತ್ತೆ. ಶುಕ್ರವಾರ ನೈಟು ಮನೆ ದೇವರ ಪೂಜೆ ಎಲ್ಲ ಇರುತ್ತೆ. ಸೊ ಅದ್ರದ್ದು ವಿಡಿಯೋ ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ನಮ್ಮೂರಲ್ಲಿ ನಾವು ಮನೆ ದೇವರ ಹಬ್ಬ ಎಲ್ಲ ಮಾಡ್ತೀವಿ ಅನ್ನೋದನ್ನು. ಆ್ಯಂಡ್ ನಮ್ಮೂರಿನ ಹಬ್ಬದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.